ಭಾರತೀಯ ಜನತಾ ಪಕ್ಷ ಅವರು ಏನು ಹೇಳ್ಕೊತಾ ಇದ್ರು ಆ ರೀತಿ ಜನರ ವಿಶ್ವಾಸ ಗಳಿಸೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಜನ ಕೊಟ್ಟ ತೀರ್ಪನ್ನು ಎಲ್ಲರೂ ಒಪ್ಕೋಬೇಕಾಗುತ್ತೆ, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಪು ಎಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗುತ್ತೆ, ಅದು ಪರ ಇರಲಿ ವಿರೋಧ ಇರಲಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಅಮಿತ್ ಶಾ, ನಡ್ಡಾ ಮತ್ತು ನರೇಂದ್ರ ಮೋದಿ ಅವರು ಅವಳ ಒಬ್ಬ ಹೆಣ್ಣು ಮಗಳ ವಿರುದ್ಧವಾಗಿ ದೊಡ್ಡ ಯುದ್ಧವನ್ನೇ ಸಾರಿದರು. ಒಬ್ಬೊಂಟಿಯಾಗಿ ಮಮತಾ ಬ್ಯಾನರ್ಜಿ ಹಣ, ತೋಳ್ಬಲ, ಅಧಿಕಾರ ಜೊತೆಗೆ ಭಾಳ ಜನ TMC ಲೀಡರ್ಗಳನ್ನ ಆಪರೇಷನ್ ಕಮಲದ ಮೂಲಕ ಎಳ್ಕೊಂಡಿದ್ರು. ಚುನಾವಣಾ ಹತ್ರ ಬಂದಾಗ 1 ವರ್ಷ ಇರುವಾಗ ಆದರೂ ಪಶ್ಚಿಮ ಬಂಗಾಳದ ಜನರು ಇವರೆಲ್ಲ ಕುತಂತ್ರಗಳನ್ನು ಧಿಕ್ಕರಿಸಿ, BJPಯವರ ಕುತಂತ್ರಗಳನ್ನು ಧಿಕ್ಕರಿಸಿ ಮಮತಾ ಬ್ಯಾನರ್ಜಿಗೆ 3ನೇ ಬಾರಿಗೆ ಆಶೀರ್ವಾದ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಅವರ ಮಂತ್ರಿಮಂಡಲದಲ್ಲೇ ಸದಸ್ಯರಾಗಿದ್ದಂಥ ಸುವೇಂದು ಅಧಿಕಾರಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ TMC ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು. ಮಂತ್ರಿಗಿರಿ ಬಿಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJP ಸೇರಿದರು. ಅವ್ರ ವಿರುದ್ಧ ಸಡ್ಡೊಡೆದು ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರ ಬಿಟ್ಟು ನಂದಿ ಗ್ರಾಮಕ್ಕೆ ಹೋಗಿ ನಿಲ್ತಾರೆ. ನಂದಿ ಗ್ರಾಮದಲ್ಲಿ ಕಡಿಮೆ ಅಂತರದಿಂದ ಗೆದ್ದಿರ್ಬೋದು, ಆದರೆ ಸವಾಲು ಸ್ವೀಕಾರ ಮಾಡಿ ನನ್ನ ಮಂತ್ರಿಮಂಡಲದಲ್ಲಿದ್ದು ಪಕ್ಷಾಂತರ ಮಾಡಿದ್ಯಾ, ಆಪರೇಷನ್ ಕಮಲಕ್ಕೆ ಒಳಗಾಗಿದ್ಯಾ ಅಂತೇಳಿ ಸವಾಲು ಸ್ವೀಕಾರ ಮಾಡಿ ಅದೇ ಕ್ಷೇತ್ರಕ್ಕೆ ಹೋಗಿ ನಿಂತುಕೊಂಡು ಅಲ್ಲಿ ಸುವೇಂದು ಅಧಿಕಾರಿಯನ್ನು ಎದುರಿಸಿ ಗೆದ್ದಿರ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ಐತಿಹಾಸಿಕವಾದಂಥ ನಿರ್ಣಯ, ಐತಿಹಾಸಿಕವಾದಂಥ ಗೆಲುವು. ವೆಸ್ಟ್ ಬೆಂಗಾಲಲ್ಲಿ ಮಾತ್ರ 29ವರೆಗಿತ್ತು. ಇನ್ನೂ 12ನೇ ತಾರೀಕು ಸೆಕೆಂಡ್ ವೇವ್ ಶುರುವಾಗಿರಲಿಲ್ಲ. ಸರ್, ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಲೋಕಲ್ ಬಾಡಿ ಮತ್ತು ಇವತ್ತಿನ 3 ಬೈ ಎಲೆಕ್ಷನ್ ರಿಸಲ್ಟ್ ವೇವ್ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಸರ್? ಕಾಂಗ್ರೆಸ್ ವಿಚಾರದಲ್ಲಿ ಜನರು ಕಾಂಗ್ರೆಸ್ ಪರ ಜನ ಕಾಂಗ್ರೆಸ್ ಪರ ಒಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಈಗ ನಾವು ಸೋಲೋದು ಗೆಲ್ಲೋದು ಬೇರೆ ವಿಚಾರ. ಇದರಲ್ಲಿ ಬೆಳಗಾಂನಲ್ಲಿ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಬಟ್ ಯಾರೇ ಗೆದ್ದರೂ ಕೂಡ ಒಂದು 5,000 ಲೀಡ್ನಲ್ಲಿ ಗೆಲ್ಬೋದು. ಇವ್ರು ಗೆದ್ದರೂ ಅವ್ರು ಗೆದ್ದರೂ ಕೂಡ 5,000 ಹೊರಗಡೆ ಲೀಡ್ನಲ್ಲಿ ಗೆಲ್ಬೋದು. 4 ಲಕ್ಷ ಡಿಫ್ರೆನ್ಸ್ ಇದ್ದದ್ದು ಈಗ 5,000 ಡಿಫ್ರೆನ್ಸ್ ಬಂದರೆ, ಅವರು 4,000 ಲೀಡ್ನಲ್ಲಿ ಇದ್ದವರು 5,000 ಲೀಡ್ ಬಂದರೆ, ನಾವು 4,000 ಹಿಂದೆ ಇದ್ದವರು 5,000 ಲೀಡ್ ಬಂದರೆ, ಸಿ ಜನರ ಒಲವು BJP ವಿರುದ್ಧವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ. ಬಟ್ ನಾನು ಸತೀಶ್ ಜಾರಕಿಹೊಳಿ ಅವ್ರನ್ನ ಅಭಿನಂದಿಸ್ತೇನೆ, ಬಿಕಾಸ್ ಹಿ ಹ್ಯಾಸ್ ಗಿವನ್ ಎ
is he has given a very good fight. ಲಾಸ್ಟ್ 3 ಬೈ ಎಲೆಕ್ಷನ್ಗಳಿವೆ, ಒಂದು ಲೋಕಸಭಾ, 2 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಒಂದು ಮಸ್ಕಿನಲ್ಲಿ ನಾವು ದೊಡ್ಡ ಅಂತರದಲ್ಲಿ ಗೆದ್ದಿದ್ದೀವಿ, 30,000 ಲೀಡ್ನಲ್ಲಿ ಗೆದ್ದಿದ್ದೀವಿ. ಬಸವ ಕಲ್ಯಾಣದಲ್ಲಿ JDSನವರು ಅಲ್ಪಸಂಖ್ಯಾತ ಅಭ್ಯರ್ಥಿನ ಹಾಕದೇ ಹೋಗಿದ್ರೆ ನಾವು ಅಲ್ಲಿ ಗೆಲ್ತಿದ್ದೆ. ಆದರೆ ಅವರು ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ, JDSನ ಅಭ್ಯರ್ಥಿ 11,000 ಚಿಲ್ಲರೆ ಮತ ತಗೋಬಿಟ್ಟಿದ್ದಾರೆ. ಹಾಗಾಗಿ ನಾವು ಅಲ್ಲಿ ಸೋಲ್ಬೇಕಾಯಿತು. ಇಲ್ಲವರು ಅಲ್ಲೂ ಗೆಲ್ತಕ್ಕಂಥ ಸಾಧ್ಯತೆ ಇತ್ತು. ನಾವು ಮಸ್ಕಿ ಗೆಲ್ತೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವೆರಡರಲ್ಲೂ ಕೂಡ ಒಳ್ಳೆ ಫೈಟ್ ಇದೆ, 50-50 ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ಆಫ್ JDS ಕ್ಯಾಂಡಿಡೇಟ್ ವಿ ಲಾಸ್ಟ್ ಇನ್ ಬಸವ ಕಲ್ಯಾಣ. ಬಟ್ ಇನ್ನು ಕಳೆದ ಬಾರಿ ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 4 ಲಕ್ಷ ಅಂತರದಿಂದ ಸೋತಿದ್ದೆವು ನಾವು. 4 ಲಕ್ಷ ಅಂತರದಿಂದ ಸೋತಿದ್ದು. ಈ ಬಾರಿ ಕೊನೆಯವರೆಗೂ ಕೂಡ ನಮ್ಮ ಅಭ್ಯರ್ಥಿನೇ ಲೀಡ್ನಲ್ಲಿದ್ದರು. ನೋಡ್ಬೇಕು, ಇನ್ನು 5-6 ಸುತ್ತು ಎಣಿಕೆ ಇದೆ. BJP 3,000 ಲೀಡ್ ಇದೆ ಅಂತ ಗೊತ್ತಾಯಿತು. ಅದು ಏನು ಬೇಕಾದ್ರೂ ಆಗ್ಬೋದು. ಇನ್ನು 5-6 ಸುತ್ತು ಮತ ಎಣಿಕೆ ಇರೋದ್ರಿಂದ 20,000 ಚಿಲ್ಲರೆ ಮತ ಎಣಿಕೆ ಆಗಬೇಕಾಗಿರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು. ಬಟ್ ಇವಾಗ ಗಿವನ್ ಎ ವೆರಿ ಗುಡ್ ಫೈಟ್. ಸರಿ, ಮಸ್ಕಿ ಗೆಲುವನ್ನು ಯಾವ ರೀತಿ ವಿಶ್ಲೇಷಿಸ್ತಾರೆ? ಯಾಕಂದರೆ ನಿಜವಾಗ್ಲೂ ಆಪರೇಷನ್ ಕಮಲಕ್ಕೆ ಜನ ಕೊಟ್ಟರಂತ ಉತ್ತರ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಪ್ರಯೋಗ ಆಗಿತ್ತು. ವಿಜಯೇಂದ್ರಗೆ ಚಾಣಕ್ಯ ಒಂದು ವಿಜಯೇಂದ್ರ ಎಲ್ಲ ಹೇಳ್ತಿದ್ರು ಎಂಥದ್ದು, ಚುನಾವಣಾ ಚಾಣಕ್ಯ ಚುನಾವಣಾ ಚಾಣಕ್ಯ ಅಂತ ಹೇಳ್ತಿದ್ರಲ್ಲ. ನಾನು ಹೇಳ್ತಾ ಇದ್ದೆ ಯಾವಲ್ಲೂ, ಚಾಣಕ್ಯ ಅಲ್ಲ, ಅದು ದುಡ್ಡು ಖರ್ಚು ಮಾಡಿ ಗೆಲ್ಲೋದು ಅಷ್ಟೇನೆ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ಈಗಲೂ ಕೂಡ ಮಸ್ಕಿನಲ್ಲಿ ಭಾಳ ದುಡ್ಡು ಖರ್ಚು ಮಾಡಿದ್ರು. ಮಸ್ಕಿ ಜನರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಸಾಲದಿಲ್ಲ ಅವರಿಗೆ. ಯಾಕಂತಂದರೆ ಅನೇಕ ಊರುಗಳಲ್ಲಿ ದುಡ್ಡು ಕೊಡಕ್ಕೆ ಹೋದವ್ರನ್ನ ಓಡಿಸಿದ್ದಾರೆ. ಈ ಸಾರಿ ಜಾಸ್ತಿ ಸೀಟ್ಗಳನ್ನು ತಗೊಳ್ತಕ್ಕಂಥ ಸೂಚನೆಗಳೆಲ್ಲ ಇದ್ದಾವೆ. ಕಳೆದ ಬಾರಿ ಎಷ್ಟು 203 ಗೆದ್ದಿದ್ರ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಈ ಸಾರಿ ಕಳೆದ ಬಾರಿ 186. ಈ ಸಾರಿ 200ಗಿಂತ ಜಾಸ್ತಿ ತಗೋತಾರೆ. 210 ಇಲ್ಲ, 190 ಎಷ್ಟಾಯ್ತು ನಾನು ಮರ್ತ್ಬಿಟ್ಟಿದ್ದೆ. 200 ಚಿಲ್ಲರೆ ಇದ್ದಾರೆ ಸರ್. 200 ಚಿಲ್ಲರೆ ಇದ್ದಾರೆ ಸರ್. ನನಗೆ ಗೊತ್ತಿರೋ ಮಟ್ಟಿಗೆ 203 ಅಂತ ಅಂದ್ಕೊಂಡಿದ್ದೀನಿ ನಾನು. 203. ಈ ಸಾರಿ 110, 112 ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಕಳೆದ ಬಾರಿಗಿಂತಲೂ ಕೂಡ BJPಯವರ ಆನ್ಸ್ಲಾಟನ್ನು ಎದುರಿಸಿ ಕಳೆದ ಬಾರಿಗಿಂತ ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರ ಜನಪ್ರಿಯತೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿದೆ. ಅವರು ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಗೆದ್ದಿರ್ಬೋದು, ಆದರೆ ಅಧಿಕಾರ ಹಿಡಿತೀವಿ ಅಂತ ಅಮಿತ್ ಶಾ ಪದೇ ಹೇಳ್ತಿದ್ರು. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ. ಆ ಕನಸು ನುಚ್ಚುನೂರಾಗಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ, ಮತ್ತು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಅಸ್ಸಾಂನಲ್ಲೂ ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ.
ನಾವು ಕೇರಳದಲ್ಲಿ ಬರ್ತೀವಿ ಅಂತ ಒಂದು ಲೆಕ್ಕಾಚಾರ ಇತ್ತು, UDF ಬರ್ತದೆ ಅಂತ ಒಂದು ಲೆಕ್ಕಾಚಾರ ಇತ್ತು. ಅಲ್ಲಿ LDF ಮತ್ತೆ ಎರಡನೇ ಬಾರಿಗೆ ಬಂದಿದ್ದಾರೆ. ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಮತ್ತೆ ಎರಡನೇ ಬಾರಿಗೆ ಬಂದಿರೋದು. 77 ನಂತರ ಕಮ್ಯುನಿಸ್ಟ್ CPI ನೇತೃತ್ವದ ಪಾರ್ಟಿ ಪಿಣರಾಯಿ ವಿಜಯನ್ ಅವರ ನಾಯಕತ್ವಕ್ಕೆ ಕೇರಳ ಮತದಾರರು ಬೆಂಬಲ ಕೊಟ್ಟಿದ್ದಾರೆ. ನಾನು ಪಿಣರಾಯಿ ವಿಜಯನ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ, ಅದನ್ನು ಒಪ್ಕೋಬೇಕಾಗ್ತದೆ. ತಮಿಳುನಾಡಿನಲ್ಲಿ ನಮ್ಮದು DMK ಅಲಯನ್ಸ್ ಇತ್ತು. ಅಲ್ಲಿ ಸ್ಟಾಲಿನ್ ಅವರು 153 ಸ್ಥಾನಗಳಿಗೆ ಲೀಡ್ನಲ್ಲಿದ್ದಾರೆ. ಇವರು AIDMK 80 ಸ್ಥಾನಗಳಲ್ಲಿ ಲೀಡ್ನಲ್ಲಿದ್ದಾರೆ. ಒಂದು ಕಮಲಾಸನ್ ಪಾರ್ಟಿ ಲೀಡ್ನಲ್ಲಿದೆ. ಸೊ ಅಲ್ಲಿ ಸ್ಟಾಲಿನ್ DMK ಬಂದೇ ಬರ್ತದೆ 100ಕ್ಕೆ 100. ಕಾಂಗ್ರೆಸ್ ಅಲಯನ್ಸ್ ಇರ್ತಕ್ಕಂಥ ರಾಜ್ಯ ಅದು. DMK ಜೊತೆ ಕಾಂಗ್ರೆಸ್ ಅಲಯನ್ಸ್ ಇದೆ. ಸೊ 25 ಸ್ಥಾನಗಳು ಕೊಟ್ಟಿದ್ರಲ್ಲ ಕಾಂಗ್ರೆಸ್ಗೆ, 25 ಸ್ಥಾನಗಳು ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಎಷ್ಟು ಗೆದ್ದಿದ್ದರು ಕಾಂಗ್ರೆಸ್ ಗೊತ್ತಿಲ್ಲ, ಅದು ತೋರಿಸ್ತಾ ಇಲ್ಲ ಅದನ್ನು. 17 ಗೆದ್ದಿದ್ದಾರೆ. 17 ಗೆದ್ದಿದ್ದಾರೆ. ಸೊ ಇಟ್ಸ್ ಎ ಗುಡ್ ರಿಸಲ್ಟ್. ಸೊ ಅಲ್ಲಿ ಬಟ್ BJP ಅವರು ಕೇರಳದಲ್ಲಾಗಲಿ ತಮಿಳುನಾಡಿನಲ್ಲಾಗಲಿ ಒಂದು ಸ್ಥಾನ ಗೆದ್ದಿಲ್ಲ. ಒಂದು ಸ್ಥಾನದಲ್ಲೂ ಮುಂದೆ ಇಲ್ಲ. ಬಿಗಿನಿಂಗ್ನಲ್ಲಿ 3 ಕ್ಷೇತ್ರಗಳಲ್ಲಿ ಮುಂದೆ ಇದ್ದರು BJP ಅವರು. ಆಮೇಲೆ ತಮಿಳುನಾಡಿನಲ್ಲಿ ಒಂದು ಕ್ಷೇತ್ರದಲ್ಲಿ